ಎಲ್ಲವನ್ನ ನೋಡಿದಂಥ ಕಣ್ಣ ಮಂದಾಗ್ತಾವ, ಎಲ್ಲವನ್ನ ಕೇಳಿದಂಥ ಕಿವಿಗಳು ಮಂದಾಗ್ತಾವ. ಅಷ್ಟೇ ಅಲ್ಲ, ಯಾವ ವಸ್ತುಗಳನ್ನು ನಾವು ಅವಲಂಬಿಸ್ತೇವೆ ಆ ವಸ್ತುಗಳು ತಮ್ಮ ಕಳೆಯನ್ನು ಕಡಿಮೆ ಮಾಡ್ಕೋತ ಹೋಗ್ತಾವ. ಎಷ್ಟು ಉದ್ಘಾಟನಾ ಮಾಡೋ ದಿವಸ ಎಷ್ಟು ಚಂದ ಇರ್ತದ ಮನೆ, ಎಷ್ಟು ಅದ್ಭುತವಾಗಿರ್ತದೆ. ಮುಂದೆ ಸ್ವಲ್ಪ ದಿವಸದ ನಂತರ ಕಡಿಮೆ ಅಕ್ಕೋತ ಬರ್ತದೆ. ಕೊನೆಗೊಮ್ಮೆ ಬಿದ್ದೋಗಿ ಬಿಡ್ತದೆ. ಎಲ್ಲ ಅಷ್ಟೇ, ಏನು ಮಾಡಿದರೆ ಏನದ, ಅದರ ಮಾಡಬಾರದಂತಲ್ಲ. ಯಾಕೆ ಜೀವನ ಅದರ ಮ್ಯಾಗ ಅವಲಂಬಿಸದ. ಏನು ಮಾಡೋದು? ಹೂಗಳು ಬಾಡ್ತಿರ್ಬೇಕು, ಅದರ ನಾವು ಬೆಳಿತಿರ್ಬೇಕು. ಗಿಡಗಳು ನಾಶ ಆಗ್ಬೋದು, ಗಿಡ ಹಚ್ಚಬೇಕು. ಕಸ ಹೊಡಿತಿರ್ಬೇಕು, ಕಸ ಬೀಳ್ತಿರ್ತದೆ, ಹೊಡಿತಿರ್ಬೇಕು. ಹಿಂಗೆ ಮಾಡ್ಕೋತ ಹೋಗೋದು. ಇದ್ರಾಗ ಬೇಜಾರು ಮಾಡಿಕೊಂಡಿರಬಾರ್ದು, ಹಂಗೆ ಬದುಕೋದದ. ಆದರೆ ಗೊತ್ತಿರಬೇಕು ಇವು ಹೋಗ್ತಾವ ಅಂತ. ಎಲ್ಲ ಮರೆಯಾಗ್ತದೆ. ಅದೇನೋ ಇಂಗ್ಲೀಷ್ದಾಗ ಒಂದು ಮಾತು ಹೇಳ್ತಾರೆ, ಯಾವುದು ತುಂಬಿರ್ತದೆ ಅದು ಖಾಲಿ ಆಗ್ತದೆ, ಯಾವುದು ಏರ್ತದೆ ಅದು ಬೀಳ್ತದೆ. ಎಷ್ಟು ಚಂದ ಹೇಳ್ತಾರೆ. ಯಾವುದು ತುಂಬುತ್ತದೆ ಖಾಲಿ ಆಗ್ತದೆ, ಯಾವುದು ಏರ್ತದೆ ಅದು ಬೀಳ್ತದೆ, ಯಾವುದು ಬರ್ತದೆ ಅದು ಹೋಗ್ತದೆ. ಮೂರಿದು. ಯಾವುದು ಏರ್ತದೆ ಬೀಳ್ತದೆ. ಆಕಾಶದಾಗ ಸುಮ್ಮನೆ ತರಗೆಲೆಗಳು ಹಿಂಗೆ ಏರ್ತಾವ, ಎಷ್ಟು ಎತ್ತರ ಹೋಗ್ತಾವ. ಗಾಳಿ ಬಿಟ್ಟಾಗ ಎಷ್ಟೊತ್ತಕ ಇರ್ತಾವ. ಸುಮ್ಮನೆ ಏರ್ದಂಗೆ ಮಾಡ್ತಾವ, ಮತ್ತೆ ಕೆಳಗೆ ಬರ್ತಾವ. ಹಾಗೆ ನಮ್ಮದು ಒಂದಿಷ್ಟು ಏರ್ದಂಗೆ ಆಗ್ತದೆ, ಮತ್ತೆ ಕೆಳಗೆ ಬರ್ತೀವಿ. ದಿಲ್ಲಿಗೆ ಹೋದವರೆಲ್ಲ ಖಾಯಂ ಅಲ್ಲೇ ಎಲ್ಲದಾರ ಹೇಳ್ರಿ? ಏರಿದ ರಾಜರು ಎಲ್ಲದಾರ? ಎಲ್ಲದಾರ? ಶೋಭಾವಾಹ ಶೋಭಾವಾಹ. ಈ ಮಾತು ಹೇಳಿದವರು ಯಾರಲ್ಲ, ಒಬ್ಬ ಹುಡುಗ, ನಚಿಕೇತ ಅನ್ನೋ ಒಬ್ಬ ಸಣ್ಣ ಹುಡುಗ. ಅವನಿಗೆ ಎಲ್ಲ ಕೊಡಬೇಕು ಅಂತ ದೇವರು ಬೇಕಾದ್ದು ಕೇಳು ಕೊಡ್ತೀನಿ ಅಂದ ನಚಿಕೇತನಿಗೆ. ಸಣ್ಣ ಹುಡುಗ, ಸುಮಾರು 10 ವರ್ಷದ ಹುಡುಗ. ಒಬ್ಬ ಗುರುವಿನ ಹತ್ತಿರ ಹೋಗ್ತಾನೆ, ಅಥವಾ ದೇವನ ಯಮಧರ್ಮನ ಹತ್ತಿರ ಹೋಗ್ತಾನೆ. ಆ ಧರ್ಮ ದೇವತಾ ಹೇಳ್ತಾನೆ, ಕೊಡ್ತೀನಿ ತಗೋ, ಏನು ಬೇಕು ಕೇಳು, ಎಲ್ಲ ಕೊಟ್ಟು ಬಿಡ್ತೀನಿ, 1000 ವರ್ಷ ಬದುಕು. ಅವಾಗ ಹುಡುಗ ಅಂತಾನೆ, ಆ ಬಳಿಕ ಹೋಗಬೇಕಲ್ಲ. ಹುಡುಗನ ಮಾತು ಹೆಂಗದೆ, ನಿನಗೆ ಎಷ್ಟು ಇಚ್ಛಾದ ಅಷ್ಟು ವರ್ಷ ಬದುಕು, ಯಾವತ್ತು ಇಚ್ಛಸೇ ಅಷ್ಟು ವರ್ಷ ಬದುಕು ಅಂತ. ಅವಾಗ ಹುಡುಗ ಹೇಳ್ತಾನೆ, ಅಷ್ಟು ವರ್ಷ ಬದುಕದೆ ಅಂತ ತಿಳ್ಕೊ, ಮತ್ತು ಹೋಗಾಕಬೇಕಲ್ಲ. ಅವ ಅಂತಾನೆ, ಧರ್ಮ ದೇವತಾ ಸಂಪತ್ತನ್ನು ತಗೋ, ಈ ಜಗತ್ತನ್ನು ಆಳು ಅಂತ ಹೇಳ್ತಾನೆ. ಅವಾಗ ಇವ ಹೇಳ್ತಾನೆ, ಆಳ್ದವ್ರು ಎಲ್ಲದಾರ? ಇಲ್ಲಿ ತಕ ಒಬ್ಬನು ಖಾಯಂ ಆಳಿಲ್ಲಾದ ಬಳಿಕ ಇನ್ನು ನಾ ಆಳಿರೆ ಎಷ್ಟು ದಿವಸ ಇರಾಮ ಹೇಳು? ನಮಗೆ ಅದು ಏನೂ ಬೇಡ. ಆ ಬಳಿಕ ಸಂಪತ್ತರೆ ತಗೋ ಅಂತ ಇವ ಅಂತಾನೆ, ಎಷ್ಟು ಸಂಪತ್ತಿದ್ರೇನಾಯಿತು, ನ ವಿತ್ತೇನ ತರ್ಪಣೀಯ ಮನುಷ್ಯ. ಎಷ್ಟು ಕೊಟ್ಟರು ಸಹಿತ ಯಾರಿಗೂ ತೃಪ್ತಿನೇ ಇಲ್ಲ. ನಾನು ನೋಡೇ ಬಂದೇನಿ ಜಗತ್ತಿನಾಗ, ಒಬ್ಬರ ಮುಖದ ಮೇಲೆ ಸಾಕಂತ ತೃಪ್ತಿನೇ ಬಂದಿಲ್ಲ. ನಾ ತಗೊಂಡ್ರು ಹಿಂಗೆ ಆಗೋದದ. ಧರ್ಮದೇವತೆಯೇ, ನೀನು ಕೊಡೋ ಒಂದು ವಸ್ತು ಬೇಡ. ತವ ಏವ ವಾಹಾಹ ತವ ನೃತ್ಯ ಗೀತೆ. ಎಷ್ಟು ಚಂದ ಹೇಳ್ತಾರೆ. ನಿಮ್ಮ ಹಾಡೋರು, ನಿಮ್ಮ ಕುಣಿಯೋರು, ನಿಮ್ಮ ಪಲ್ಲಕ್ಕಿ ಉತ್ಸವ
ನಿಮ್ಮದೆಲ್ಲ ಸಂಪತ್ತು, ರಾಜ್ಯ, ಆ ಬಳಿಕ ಆಯುಷ್ಯ, ಧರ್ಮದೇವತೆಯೇ ಎಲ್ಲ ನಿನ್ನ ಹತ್ತಿರ ಇರಲಿ, ನಮಗೆ ಅದೇನು ಬೇಡ. ಯಾಕೆಂದರೆ ಎಷ್ಟು ಬರ್ತದೆ ಅದು ಬಂದೇ ಬರ್ತದೆ, ಮತ್ತ್ಯಾಕೆ ಇಚ್ಛೆ ಪಡೋದು ಹೇಳು, ನನಗೆ ಹಿಂಗೆ ಕೊಡುವಲ್ಲ, ನನ್ನ ಮನಸ್ಸು ಸಮಾಧಾನ ಇರಬೇಕು. ಇಷ್ಟೆಲ್ಲ ಆಗ್ತದೆ, ಏನಿದ್ದರೂ ಆಗೋದೇ. ಸಮಾಧಾನ ಅಂತೂ ಒಂದು ಒಳಗಿತ್ತು ಅಂದರೆ ಹೊರಗೆ ಹೆಚ್ಚಿದ್ರೂ ಸರಿ, ಕಡಿಮಿದ್ರೂ ಸರಿ, 100 ವರ್ಷ ಬದುಕಿದ್ರು ಸರಿ, 60 ವರ್ಷ ಬದುಕಿದ್ರು ಸರಿ, ಪ್ರಶ್ನೆ ಇಲ್ಲ, ಚೆನ್ನಾಗಿ ಬದುಕಿಸಾಗ್ತದೆ. ಧರ್ಮದೇವತೆಯೇ ನನಗೆ ಒಂದಿಷ್ಟು ಕೊಡು, ಒಂದು ವಿದ್ಯೆಯನ್ನು ಕೊಡು, ಮನಸ್ಸು ಸಮಾಧಾನ ಆಗಬೇಕು. ಅದು ಸಮಾಧಾನ ಅಂತೇನು ಅದಲ್ಲ, ಹೊರಗೆ ಏರಿದ್ರೂ ಸರಿ, ಹೊರಗೆ ಇಳಿದ್ರೂ ಸರಿ, ಹೊರಗೆ ಬಂದರೂ ಸರಿ, ಹೊರಗಿಂದ ಹೋದರೂ ಸರಿ, ಸಮಾಧಾನ ಅಂತೇನು ಮನುಷ್ಯನಾಗ ಸಮಾಧಾನ ಅಂತದಲ್ಲ, ಅದು ಶ್ರೇಯಸ್ಸ, ಅದು ಬೇಕು. ಮನುಷ್ಯ ಅದನ್ನು ಪಡಿಬೇಕು. ನಿಶ್ರೇಯಸ ಅಂತಾರೆ ಅಂದರೆ ಮನಸ್ಸು ಮೋಹಮುಕ್ತವಾಗಿರಬೇಕು. ಅದೇ ಮುಕ್ತಾವಸ್ಥೆ, ಮೋಹಮುಕ್ತವಾಗಿರಬೇಕು ಮನಸ್ಸು. ಆ ಬಳಿಕ ಮನಸ್ಸು ಪ್ರಶಾಂತವಾಗಿರಬೇಕು. ಎರಡೂ ಪೀಸ್ ಆ್ಯಂಡ್ ಫ್ರೀಡಮ್. ಇಫ್ ದರ್ ಈಸ್ ಇನ್ ಮೈಂಡ್, we can enjoy the life. ನಾವು ಜೀವನವನ್ನು ಅನುಭವಿಸಬೇಕಾದರೆ ಸಂತೋಷವಾಗಿ ಇವು ಎರಡಿರಬೇಕಾಗ್ತದೆ. ಒಂದು ಶಾಂತಿ ಇರಬೇಕು ಮನಸ್ಸ, ಇನ್ನೊಂದು ಮನಸ್ಸು ಮುಕ್ತವಾಗಿರಬೇಕು. ಮೋಹ ಮುಕ್ತ, ಮೋಹ ಮುಕ್ತನಾಗಿರಬೇಕು ಮನುಷ್ಯ. ಮೋಹ ವಸ್ತು ಇರಬೇಕು, ಎಲ್ಲ ಇರಬೇಕು, ಆದರೆ ಮೋಹ ಕಡಿಮೆ ಇರಬೇಕಷ್ಟೆ, ಅತೀ ಆಗಬಾರ್ದು. ಬಣ್ಣ ಹಚ್ಚಿಕೋಬೇಕು, ನಾಳೆ ಬರ್ತದಲ್ಲ, ಬಣ್ಣ ಹಚ್ಚಿಕೋಬೇಕು, ಆದರೆ ಜಾಡಿಸಿದ್ರೆ ಹೋಗ್ತಿರ್ಬೇಕಷ್ಟೆ. ಬರೋದಲ್ಲ, ನಾಳೆ ಹುಣ್ಣಿಮೆ ಬರ್ತದೆ, ಹಿಂಗೆ ಹಚ್ತಾರೆ, ಅದು ವರ್ಷ ತುಂಬ ಒಂದು ಥರ ಹಾಕ್ಕೋತ ಹೊಂಟಿರ್ತದೆ. ಹಂಗೆ ಹಚ್ಚಬಾರ್ದು, ಹಿಂಗೆ ಧೂಳು ಹಾಕಿರಬೇಕು, ಜಾಡಿಸಿದ್ರೆ ಹೋಗಿ ಬಿಟ್ಟಿರಬೇಕಷ್ಟೆ. ಬಣ್ಣ ಇರಬೇಕು, ಆದರೆ ಜಾಡಿಸಿದ್ರೆ ಹೋಗ್ತಿರಬೇಕು, ಹಂಗಿರಬೇಕು. ನಾವು ಗೃಹಸ್ಥರಾಗಿರಬೇಕು, ಸನ್ಯಾಸಿಗಳಾಗಿರಬೇಕು, ಇಲ್ಲವೇ ವ್ಯಾಪಾರಿಯಾಗಿರಬೇಕು, ಒಕ್ಕಲತನ ಮಾಡಬೇಕು, ಏನಾದರೂ ಆಗಿರಬೇಕು, ಜಾಡಿಸಿದರೆ ಹೋಗ್ತಿರ್ಬೇಕಷ್ಟೇ, ಅಷ್ಟು. ಅದಕ್ಕೆ ನಿರ್ಮೋಹ ಸ್ಥಿತಿ ಮುಕ್ತಾವಸ್ಥಾ ಅಂತ ಕರೆಯೋದು. ಎಷ್ಟು ಸರಳ. ಸುಮ್ಮನೆ ಜಾಡಿಸಿದ್ರು, ಬಣ್ಣ ಹಾಕ್ಕೊಳ್ಳು, ಯಾರೇ ಹಾಕತಾರ ನಾಳೆ, ಆದರೆ ಹೋಗಲಾರ್ದಂಥ ಬಣ್ಣ ಹಚ್ಚಿಕೋಬಾರ್ದು ಅಷ್ಟೆ. ಹೋಗಲಾರ್ದಂಥದ್ದು ಸುಮ್ಮನೆ ಮ್ಯಾಲ ಹಚ್ಕೊಳ್ಳೋದದೆ. ಚೆಂದಾಗಿ ಜೀವನ ಇರೋ ತನಕ ಎಲ್ಲ ಇರೋದದೆ. ಈಗ ಆಕಾಶದಾಗ ಒಂದು ಇಂದ್ರಧನುಷ್ಯ ಅಂತ ಮೂಡ್ತದೆ, ನೋಡಿರಲ್ಲ. ಆಕಾಶದಾಗ ಕಾಮನ ಬಿಲ್ಲ ಅಂತ ಮೂಡ್ತದೆ. ಎಷ್ಟು ಸುಂದರ ಬಣ್ಣಗಳಿರ್ತಾವ, ಆದರೆ ಬಣ್ಣಗಳು ಹಂಗೆ ಹೋಗಿ ಬಿಡ್ತಾವಷ್ಟು. ಅದಾವಂತ ಹಿಡ್ಯಾಕೆ ಹೋದ್ರೆ ಅಲ್ಲಿ ಬಣ್ಣ ಇಲ್ಲ, ನೀವು ಅದರ ಸಮೀಪಕ್ಕೆ ಹೋದ್ರೆ ಅದೇ ಇಲ್ಲ, ಆದರೆ ಸ್ವಲ್ಪ ದೂರದಾಗ ಎಲ್ಲ ಅದ, ಅಷ್ಟು ಸುಂದರವಾಗಿರ್ತದೆ. ಹಂಗೆ ನಮ್ಮ ಜೀವನ ಚಂದಿರಬೇಕು, ಮಸ್ತಿರಬೇಕು, ಆದರೆ ಸಮೀಪ ಹೋದರೆ ಅಲ್ಲೇನೂ ಇರಬಾರದು ಅಷ್ಟೆ. ಅದಕ್ಕೆ ವಿಮುಕ್ತಾವಸ್ಥಾ, ಮೋಹ ಮುಕ್ತ ವಿಮುಕ್ತ ಅಂಥದ್ದೊಂದು ಸ್ಥಿತಿ ಬಂತು ಅಂದರೆ ಅದಕ್ಕೆ ನಿಶ್ರೇಯಸ, ಅದರ ಕೂಡ ಪ್ರಶಾಂತಿ ಅಂತೂ ಒಂದಿರ್ತದೆ, ಶಾಂತಿ ಇರ್ತದೆ. ಮೋಹ ಇದು ಬಂಧಿಸ್ತದೆ,
ಶಾಂತಿ ಇಲ್ಲದೆ ಇದ್ದರೆ ಅದು ದುಃಖಕ್ಕೆ ಕಾರಣವಾಗ್ತದೆ. ದುಃಖ ಮತ್ತು ಬಂಧನ ಇದು ಪ್ರಪಂಚ. ಇವು ಎರಡೂ ಹೋಗಬೇಕಾದರೆ ನಾವು ಶಾಂತಿಯನ್ನು ಮತ್ತು ಸ್ವಾತಂತ್ರ್ಯವನ್ನು, ಮೋಹಮುಕ್ತಾವಸ್ಥೆಯನ್ನು ಪಡಿಬೇಕಾಗ್ತದೆ. ಬಂಧ ಮುಕ್ತನಾಗಬೇಕಾಗ್ತದೆ, ಮೋಹಮುಕ್ತನಾಗಬೇಕಾಗ್ತದೆ, ಶಾಂತವಾಗಿರಬೇಕು. ಆದರೆ ಏನಾಗ್ತದೆ, ವಸ್ತುಗಳನ್ನು ನಾವು ನೋಡಿದಾಗ, ಹಿಡಿದಾಗ, ವಿಚಾರ ಮಾಡಿದಾಗ ಮನಸ್ಸು ಹೊಯ್ದಾಡ್ತದೆ. ಇದು ಮನಃಶಾಸ್ತ್ರ, ಆಧುನಿಕ ಮನಃಶಾಸ್ತ್ರ. ಇದು ನಮ್ಮಲ್ಲೂ ಮನಃಶಾಸ್ತ್ರ ಪತಂಜಲರದು ಹೇಳ್ತಾರೆ. ಮನಸ್ಸು ಒಂದು ಈಟಾದರೂ ಹೊಯ್ದಾಡ್ತಿರ್ತದೆ, ನೋಡಿದ ಕೂಡಲೇ ಹೊಯ್ದಾಡ್ತದೆ. ಬೇಕರೆ ಅನ್ನಿಸ್ತದೆ, ಬ್ಯಾಡರೆ ಅನ್ನಿಸ್ತದೆ ಅಷ್ಟೆ. ಆ ಬಳಿಕ ಕೇಳಿದ ಕೂಡಲೇ ಮನಸ್ಸು ಸ್ವಲ್ಪ ಹೊಯ್ದಾಡ್ತದೆ. ಇಲ್ಲ, ಸುತ್ತಮುತ್ತಲಿನ ಜಗತ್ತಿನಲ್ಲಿ ವಿಹರಿಸಿದಾಗ ಒಂದಿಷ್ಟು ಮನಸ್ಸು ಹೊಯ್ದಾಡ್ತದೆ. ಮನಸ್ಸು ಯಾವಾಗ ಹೊಯ್ದಾಡ್ತೋ, ವೃತ್ತಿಗಳು ಯಾವಾಗ ಏಳ್ತಾವ ಮನಸ್ಸಿನಾಗ, ಭಾವನೆಗಳು ಅವು ಸುಖದ ಭಾವ ಇರ್ತಾವ, ಇಲ್ಲವೇ ದುಃಖದ ಭಾವ ಇರ್ತಾವ, ಭಯದ ಭಾವ ಇರ್ತಾವ ಅಥವಾ ಆಶೆಯ ಭಾವ ಇರ್ತಾವ. ಬೇಡ ಅನ್ನಿಸ್ತದೆ, ಆ ಬಳಿಕ ತಿರಸ್ಕಾರ ಬರ್ತದೆ. ಬೇಕು ಅನ್ನಿಸ್ತದೆ, ಆನಂತರ ಅದನ್ನು ಮೋಹಿಸ್ತೇವೆ, ಅದರ ಆಸಕ್ತಿ ಉಂಟಾಗ್ತದೆ. ಹಾಗಾಗಿ ಮನಸ್ಸು ಸಮಾಧಾನವನ್ನು ಕೆಡಿಸಿಕೊಳ್ಳುತ್ತದೆ, ಸಮಾಧಾನ ಹೋಗಿಬಿಡ್ತದೆ. ಈಗೆಷ್ಟು ಆರಾಮಾಗಿ ಕೂತಿರ್ತೇವೆ, ಯಾಕೆ? ಮನಸ್ಸನ್ನು ವಿಕಾರಗೊಳಿಸುವ, ಉದ್ರಿಕ್ತಗೊಳಿಸುವ, ಪ್ರಕ್ಷೋಭಗೊಳಿಸುವ ಏನೂ ಇಲ್ಲಿಲ್ಲೇ. ಆದ್ದರಿಂದ ಇದೇ ಸ್ಟೇಜಿನ ಮೇಲೆ ಒಂದಿಷ್ಟು ನಾಟಕ ನಡೀತಿತ್ತು ಅಂದರೆ ನಮಗೆ ಹಿಂಗೆ ಕುಂಡ್ರಕ್ಕಾಗೋದಿಲ್ಲ. ಆವಾಗ ರಾಮ ಬಂದಾಗ ಒಂದು ಥರ, ವಿಶ್ವಾಮಿತ್ರ ಬಂದಾಗ ಒಂದು ಥರ, ಮೇನಕಾ ಬಂದಾಗ ಇನ್ನೊಂದು ಥರ, ಇಲ್ಲ ರಾವಣ ಬಂದಾಗ ಮತ್ತೊಂದು ಥರ ಮನಸ್ಸು ತಯಾರಾಗ್ತದೆ. ಇಲ್ಲಿ ಸ್ಟೇಜ್ ಖಾಲಿ ಅದ ಅಂತ ತಿಳ್ಕೊಂಡು ಸುಮ್ಮನೆ ಮನಸ್ಸು ಖಾಲಿ ಅದ ಅಷ್ಟೆ. ಹಾಗೆ ಶಾಂತಿ ಅನ್ನೋದು ಉಳಿಸಿಕೊಳ್ಳೋದು ಭಾಳ ಕಷ್ಟದ. ಸುಮ್ಮನೆ ಒಂದು ಕಲ್ಲ ಹಿಂಗೆ ನೀರಾಗಿ ಒಗೆದ್ರೆ ಎರಡು ತೆರೆಗಳು ಹೇಳ್ತಾವೆ, ಹೇಳುವುದಿಲ್ಲೇನು? ಕಲ್ಲು ಒಗದಾರ ತೆರೆ ಎದ್ದಿಲ್ಲ, ಇದೆಂಗ? ಆದರೆ ನೀರಿಷ್ಟು ಚಲೋ ಅದ, ನಾವು ಎಷ್ಟೇ ದೊಡ್ಡ ಕಲ್ಲು ಒಗೆದರೂ ತೆರೆ ಏಳುವುದಿಲ್ಲ ಅಂತಲ್ಲ, ಹೇಳ್ತಾವ. ಆದರೆ ಬಾಳೋತಕ ಇರುವುದಿಲ್ಲ ಅಷ್ಟೆ. ನೀವು ಯಾವುದರಲ್ಲೇ ಒಗಿರಿ, ಬಾಳೋತಕ ಇರುವುದಿಲ್ಲ ಅದು. 4 ಕ್ಷಣ ತೆರೆಗಳು ಹೇಳ್ತಾವ, ಈಗ ಕಡಿಮೆ ಹಾಕ್ಕೋತ ಕಡಿಮೆ ಹಾಕ್ಕೋತ ಕಡಿಮೆ ಹಾಕ್ಕೋತ ಎಲ್ಲ ಹೋಗೇ ಬಿಡ್ತಾವೆ. ಹಾಗೆ ನಮ್ಮ ತೆರೆ ಹಂಗಾಗೋದಿಲ್ಲ. ಮನಸ್ಸನ್ನು ಈ ನೀರೊಳಗೆ ಏನರೇ ರೂಪ ಬಂದು ಬಿದ್ದರೆ, ಶಬ್ದ ಬಂದು ಬಿದ್ದರೆ, ರಸ ಬಂದು ಬಿದ್ದರೆ ಏನಾಗ್ತದೆ? ಅದು ಅಲ್ಲೋಲ ಕಲ್ಲೋಲ ಆಗ್ತದೆ. ಮನಸ್ಸ ಒಂದು ದೊಡ್ಡ ಯುದ್ಧನೇ, ಹಗರಣವೇ ಆಗಿ ಹೋಗ್ತದೆ. ಹಂಗಾಗಬಾರದು. ಇರಬೇಕು, ಜಗಳ ಮಾಡಬೇಕು. ಉದಾಹರಣೆಗಾಗಿ ಮನೆಯಾಗ ಜಗಳ ಮಾಡಬೇಕು. ಹೆಂಗಿರಬೇಕು ಜಗಳ? ಊಟದ ಹೊತ್ತಿಗೆ ಅದು ಇರಬಾರ್ದು. ಉಪವಾಸಿದ್ದ ಅಂಥ ಜಗಳ ಮಾಡೋದು, ಮಸ್ತಾಗಿ ಊಟ ಮಾಡೋದು, ಜಗಳ ಮಾಡೋದು, ಇನ್ನೊಂದು ಊಟಕ್ಕೆ ತಯಾರಿ ಮಾಡೋದು, ಹಿಂಗಿರಬೇಕು ಜಗಳದ. ಜಗಳ ಜೀವನವನ್ನು ಕೆಡಿಸಬಾರ್ದು, ಜೀವನಕ್ಕೆ ಒಂದಿಷ್ಟು ಮೆರಗ ತಂದು ಕೊಟ್ಟಿರಬೇಕದ, ಇನ್ನಷ್ಟು ರುಚಿ ಆಗಬೇಕು. ಹುಡುಗರು ಜಗಳ ಮಾಡ್ತಾವ, ನೋಡ್ಬೇಕು ನೀವು. ಸಾಯಂಕಾಲ ಜಗಳ ಮಾಡಿ ಮಕ್ಕೊಂಬಿಡ್ತಾವ, ಕನಸಿನಾಗ ಕೂಡಿರ್ತಾವ. ಹುಡುಗರು ಮಸ್ತಾಗಿರ್ತಾವೆ. ಮುಂಜಾನೆ ಎದ್ದು ಕೂಡಲೇ ಆ ಹುಡುಗ ಹೊಂಟ ಅಲ್ಲಿಗೆ, ಅವ್ರ ಮನೆಗೆ, ಹಿಂದಿಂದ ಮರ್ತ ಬಿಟ್ಟು. ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಸಲ ಯಾರಾದರೂ ನಮಗೆ ಬೈದರೆ ಖಾಯಂ ಇರೋ ತಕ ಅದನ್ನು ತಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆ ಬಂಧನ ಅಂತ ಕರೆಯೋದು. ಇದು ಆಗಬಾರ್ದು.
ಇರಬೇಕು. ಎಲ್ಲ ಇರೋದು ಜಗತ್ತಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಶಾ, ತೃಷ್ಣೆ, ಕಲ್ಪನೆ, ಭ್ರಾಂತಿ ಎಲ್ಲ ಇರೋದೇ. ಸ್ವಲ್ಪ ಇರೋದು, ಅದನ್ನು ಸರಿಸಿ ಬಿಡೋದಷ್ಟೆ, ತೆರೆ ಅಡಗದಂಗೆ. ಆಗ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳೋದಕ್ಕೆ ನಿಶ್ರೇಯಸ ಸಿದ್ಧಿ, ಅದಕ್ಕೆ ನಿಶ್ರೇಯಸ ಅಂತ ಕರೀತಾರೆ. ಅದು ಧರ್ಮದಿಂದ ಬರಬೇಕು ನೋಡಿ. ಅದು ಬರಬೇಕಾದರೆ ಧರ್ಮದ ಪ್ರಜ್ಞೆ ಜಾಗೃತವಾಗಿರಬೇಕು. ಆದರೆ ಒಮ್ಮೊಮ್ಮೆ ಅದು ತಪ್ಪಿ ಹೋಗ್ತದೆ. ಅದು ಇಲ್ಲಾಯಿತು ಅಂದರೆ ಏನೇನೋ ಹಗರಣಗಳಾಗಿ ಹೋಗ್ತಾವ. ಆಗಲಿಲ್ಲೇನು, ಇಂದ್ರ ಒಮ್ಮೆ ಆಕಾಶದಾಗ ಹೊಂಟಿದ್ದ, ಕತೆ ಎಷ್ಟು ಚಲೋ ಬರೆದಾರ. ವ್ಯಾಸ ಕತೆ ಬರೆದಾನ. ಎಂಥ ಸುಂದರ ಕತೆ ಬರೀತಾನಂದ್ರೆ ಅದನ್ನು ನೋಡಿದರೆ ಆಶ್ಚರ್ಯ ಆಗತ್ತೆ. ಮತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ಕಥೆಗಳು ಅವು ಹೇಳೋದು, ಮತ್ತು ಎಲ್ಲರಿಗೂ ಗೊತ್ತಿರೋ ಕಥೆಗಳು. ನಮ್ಮ ಮನಸ್ಸು ಹೆಂಗದ ಅದನ್ನು ಇಷ್ಟು ಅದ್ಭುತವಾಗಿ ಚಿತ್ರಿಸ್ತಾನೆ. ಯಾರ್ದರ ಹೆಸರ ಮೇಲೆ ನಮ್ಮದ ಕತೆ ಹೇಳ್ತಿರ್ತಾನವ. ಅಷ್ಟು ಪುರಾಣಗಳಂದ್ರೇನು, ಯಾರ್ದೋ ಹೆಸರ, ಅದರಾಗಿರೋ ಚರಿತ್ರೆ ಎಲ್ಲ ನಮ್ಮದೇ. ನಾವು ಹೆಂಗದೇವಿ ಅಂತ ನಮ್ಮ ಹೆಸರು ತಗೊಳ್ಳಾರ್ದೆ ಆ ಇಂದ್ರನ ಹೆಸರ, ಆ ಚಂದ್ರನ ಹೆಸರ ತಗೊಂಡು ಕತೆ ಹೇಳಿದ್ರೆ ನಾವು ಯಾರ್ದೋ ಅಂತ ಓದ್ತಿರ್ತೇವಿ. ವ್ಯಾಸ ಮನುಷ್ಯನಾಗಂತಾನ ನಿಮ್ಮದಪ್ಪ ಅಂತ. ನಿಮ್ಮದ ಜಗಳ, ಇಲ್ಲಿ ರಾಮಾಯಣ ಆಗಿಲ್ಲ, ನಿಮ್ಮ ಜಗಳ. ಮಹಾಭಾರತ ಆಗ್ಯದ ಬಿಟ್ಟದ ಪ್ರಶ್ನೆ ಇಲ್ಲ, ನಮ್ಮ ಮನೆಯಾಗಿರೋ ಜಗಳಗಳವೆಲ್ಲ. ಅದಕ್ಕೊಂದು ಸುಂದರ ರೂಪ ಕೊಟ್ಟು ಬಿಟ್ಟ ವ್ಯಾಸ. ಒಂದು ಕಥೆ ಬರೆದ, ಇಂದ್ರ ಹೊಂಟಾನ. ಇಂದ್ರ ಅಂದರೆ ಯಾರು? ಆಳ, ಸ್ವರ್ಗದ ಒಡೆಯ ಇಂದ್ರ. ಅವನ ಸಂಪತ್ತಂದ್ರೆ ಅಪಾರ ಸಂಪತ್ತು. ಅಲ್ಲಿ ವೃಕ್ಷಗಳು ನಾಶ ಆಗೋದಿಲ್ಲ. ವೃಕ್ಷಗಳ ಮೇಲೆಲ್ಲ ಮುತ್ತು ರತ್ನಗಳೇ ಹೊತ್ತಿಕೊಂಡಿರ್ತು. ಇಂಥದ್ದು ಇಷ್ಟೆಲ್ಲ ಅದ್ಭುತ ಸಂಪತ್ತಿನ ಒಡೆಯ ಇಂದ್ರ. ಆತ ಏನು ಕೊರತೆ ಇರಬೇಕು ಹೇಳಿ? ಸ್ವರ್ಗ ಅಂದರೆ ಸ್ವರ್ಗ, ಕುಣಿಯೋರೆಷ್ಟು, ಹಾಡೋರೆಷ್ಟು. ನಾವು ಸ್ವರ್ಗ ಮಾಡಿದ್ದ ಅದಕ್ಕೆ. ಸ್ವರ್ಗ ಎಷ್ಟು ಮಜಾ ಅನ್ನಿಸ್ತದೆ. ಸುಮ್ಮನೆ ಇರೋದು, ಉಣ್ಣೋದು, ಹಾಡ ಕೇಳೋದು, ಉಣ್ಣೋದು, ನೃತ್ಯ ನೋಡೋದು, ಉಣ್ಣೋದು, ಆನಂದ ಪಡೋದು, ಎಷ್ಟು ಮಜಾ ಇರ್ತದೆ. ಇದನ್ನು ಕಲ್ಪನಾ ಮಾಡಿ ಒಂದು ಅದ್ಭುತ ಸ್ವರ್ಗನೇ ತಯಾರು ಮಾಡಿಬಿಟ್ಟು ಆ ಸ್ವರ್ಗದ ಅಧಿಪತಿ ಇಂದ್ರ. ಅವನ ದಿನದ ಕೆಲಸ ಏನು ಅಂದರೆ ಬರೇ ಸಂಗೀತ, ನೃತ್ಯ, ಅದೇ ಕೆಲಸ. ಇಂಥ ಇಂದ್ರ ಒಂದು ದಿವಸ ಆಕಾಶದಾಗ ಸುಮ್ಮನೆ ಸಂಚರಿಸ್ತಾ ಹೊರಟಿರ್ತಾನೆ. ಕೆಳಗೆ ಒಬ್ಬ ಋಷಿಯ ಹೆಂಡತಿ, ಒಬ್ಬ ಋಷಿ ಯಾರೇ ಇರಲಿ, ಒಬ್ಬ ಋಷಿಯ ಹೆಂಡತಿ. ಆಕೆ ಗುಡಿಸಲ ಆಶ್ರಮದ ಹೊರಗೆ ಬಂದು ಹೂಗಳನ್ನು ಸಂಗ್ರಹ ಮಾಡ್ತಾ ಇರ್ತಾಳೆ ಆರಾಧನೆಗಾಗಿ. ಹೂವು ಪಾಪಕ್ಕೆ ಬಹಳ ಸಾತ್ವಿಕಳು, ಅತ್ಯಂತ ಸಾತ್ವಿಕಳು, ಏನೂ ಗೊತ್ತಿಲ್ಲ. ಆಕೆ ಹಿಂಗೆ ಹೂವು ಸಂಗ್ರಹ ಮಾಡುವಾಗ ಇವನ ಕಣ್ಣಿಗೆ ಬೀಳ್ತಾಳೆ ಇಂದ್ರ. ಬಿದ್ದ ಕೂಡಲೇ ಇವೊಂದು ಪ್ರವಾಸ ನಿಂತು ಹೋಗತ್ತೆ ಮುಂದೆ. ಹೆಂಗಿರ್ಬೇಕು ಮನಸ್ಸು, ಹೆಂಗೆ ಕೆಲಸ ಮಾಡಿ. ನಾ ಇಂದ್ರ ಅನ್ನೋದನ್ನು ಮರ್ತ, ನನಗೆಲ್ಲ ಅದನ್ನೋದನ್ನು ಮರ್ತ, ಸಾವಿರ ವರ್ಷಗಳ ಕಾಲ ಸಂಗೀತ ಕೇಳ್ಯಾನ, ನೃತ್ಯ ನೋಡ್ಯಾನ, ಎಲ್ಲ ಮಾಡ್ಯಾನ. ಇಷ್ಟೆಲ್ಲ ಇದ್ದರೂ ಸಹಿತ ಎಲ್ಲ ಮರೆತು ಹೋಯ್ತು. ತಲೆಯಾಗ ಏನು ಹೊಕ್ಕಿತು ಅಂದ್ರೆ, ಇಲ್ಲೇನು ಋಷಿಯ ಪತ್ನಿ ನಿಂತಿದ್ದಲ್ಲ ಹೂವು ಆರಿಸ್ತಾ, ಆಕೆ ಚಿತ್ರ ಮನಸ್ಸಿನಾಗ ಮೂಡಿದ್ದು ಹೋಗಲಿಲ್ಲ. ಹಂಗಿರಬೇಕು. ಇಳಿದ, ಕೆಳಗಿಳಿದ. ಇದರ ಅರ್ಥ ಏನು ಅಂದರೆ, ಬಹಳ ಎತ್ತರವಾದವರು ಸಹಿತ ಸಣ್ಣ ಪುಟ್ಟ ಸಂಗತಿಗಳಿಗೆ ಮನಸ್ಸು ಸೋತು ಕೆಳಗಿಳಿತಾರ. ಇಳಿಯೋದಿಲ್ಲ. ಅಷ್ಟು ಎತ್ತರ ಇಷ್ಟೆಲ್ಲ ಮಾಡಿ ದೊಡ್ಡ ಸ್ವರ್ಗಕ್ಕೆ ಹೋಗಿ ಆಧಿಪತ್ಯ ಹೊಂದಿದವ ಇಷ್ಟು ಕೆಳಗೆ ಬಂದ.
ಎಲ್ಲಿವರೆಗೆ ಕೆಳಗಿಳ್ದ ಅಂದ್ರೆ ಋಷಿ ಬಂದು ಇವಾಗ ಶಾಪನೆ ಕೊಟ್ಟ, ಹೋಗ ಹಾಳಾಗಿ ಅಂದ. ಅಷ್ಟು ಹೇಗೆ ಹೇಳಿ, ಈಗ ನಮ್ಮದು ಆಗೋದಿಲ್ಲೇನು? ಎಷ್ಟು ಸಲ ನಮ್ಮ ತೋಟದಾಗ ಬೇಕಾದಟ್ಟಿರ್ತಾವೆ ಹಣ್ಣು. ಹಾದಿಯಿಂದ ಹೋಗಾಗ ಮಂದಿ ತೋಟದಾಗ ಒಂದು ಹಣ್ಣು ಕಂಡತು ಅಂದ್ರೆ ತೊಗೊಂಡು ಹೋಗ್ಬೇಕು ಅನಿಸ್ತದ. ನಾವು ಹೋಗಲಿ ಬಿಡಲಿ ತೊಗೊಂಡು ಹೋಗಬೇಕು. ನಮ್ಮ ತೋಟದಾಗ ಬಿದ್ದಾವು ಸಾವಿರಗಟ್ಟಲೆ ಹಣ್ಣುಗಳದಾವ, ಆದರೆ ಮಂದಿ ತೋಟದ ಹಣ್ಣು ಭಾಳ ರುಚಿ ಇರ್ತದೆ. ಮನಸ್ಸಂಗೆ ಕೆಲಸ ಮಾಡ್ತದೆ. ನಮ್ಮದೆಲ್ಲ ಚೆನ್ನಾಗೇ ಇರ್ತದೆ. ಮನ್ಯಾಗ ಹೊಸ ಹೊಸ ಚಪ್ಪಲ್ ತಂದಿಟ್ಟೇವಿ, ಆದರೆ ಮಂದಿ ಹರಕು ಚಪ್ಪಲ್ಲೂ ಸಹಿತ ಬೇಕನ್ನಿಸ್ತದ. ಹಂಗಿರ್ಬೇಕದ. ಎಷ್ಟು ವಿಚಿತ್ರದ ಅದು ಜೀವನ, ಎಷ್ಟು ವಿಚಿತ್ರದ. ಬಹಳ ಆಶ್ಚರ್ಯ. ಇದು ಕಥಿ ಬರದಾನ. ಯಾರು ವ್ಯಾಸ ಯಾರ್ದರೇ ಮೇಲೆ ಹಾಕಿ ಬರ್ದಾನ. ಅದ ಇಂದ್ರದಾನ ಚಂದ್ರದಾನ ಇಲ್ಲ ಗೊತ್ತಿಲ್ಲ, ಆದರೆ ಅಂಥವ್ರನ್ನ ತಂದಾನ. ನಾವು ಇಂದ್ರ ನಾವ ಚಂದ್ರ ಬೀಳ್ತೀರಪ್ಪ ಅಂದ. ಯಾಕೆ? ಧರ್ಮ ಪ್ರಜ್ಞಾ ಜಾಗೃತಿ ಇರಲಿಲ್ಲಷ್ಟೇ. ಧರ್ಮದ ಭಾವ ಇತ್ತು ಅಂದರೆ ಅದು ಹೇಳ್ತದ, ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪ, ಇದು ಸತ್ಯ ಅಸತ್ಯ ಅಂತ. ಧರ್ಮದ ವಿವೇಕ ಪ್ರಜ್ಞೆ ಅಂತಿರ್ತದಲ್ಲ, ಅದು ನಮಗೆ ಹೇಳ್ತಿರ್ತದೆ. ಅದೇ ಇಲ್ಲ ಆಯಿತು ಅಂದ್ರೆ ಮನಸ್ಸು ಹೆಂಗರೇ ಕೆಲಸ ಪ್ರಾರಂಭ ಮಾಡ್ತದೆ, ನಮ್ಮನ್ನು ದೂಡ್ತದೆ, ಕೆಡುತ್ತದೆ, ಜೀವನವನ್ನು ಹಾಳು ಮಾಡ್ತದೆ, ಸುಖ ಅನ್ನುವ ದೃಷ್ಟಿಯೊಳಗೆ ದುಃಖವನ್ನೇ ಕೊಡ್ತದೆ. ಹೀಗೆಲ್ಲ ಮಾಡ್ತಾ ಇರ್ತದೆ. ಅದಕ್ಕೆ ನಿಶ್ರೇಯಸ ನಿಶ್ರೇಯಸ. ಧರ್ಮದಿಂದ ನಿಶ್ರೇಯಸವನ್ನು ಪಡಿಬೇಕು ಮನುಷ್ಯ. ನಿಶ್ರೇಯಸ್ ಅಂದರೆ ಎಡುವುದಂಗೆ ಮುಗ್ಗದಂಗೆ ಜೀವನ ಸಾಗಿಸೋದು. ಮನಸ್ಸು ಎಡಬಾರ್ದು, ಮನಸ್ಸು ಮುಗ್ಗಬಾರ್ದು. ಹಂಗೆ